ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗಾಯತ್ರಿ ಲೈಫ್ ಸ್ಟೈಲ್ ಕನ್ನಡ. ನಾನಿವತ್ತು ಮಾರ್ನಿಂಗ್ ವ್ಲಾಗ್ ಮಾಡ್ತಾಯಿದ್ದೀನಿ. ಇವರು ಬಂದು ನಮ್ಮ ತಂಗಿ, ನಮ್ಮ ಸಿಸ್ಟರು, ಮೂರನೇ ಸಿಸ್ಟರ್. ಇವರು ಸೆಕೆಂಡ್ ಸಿಸ್ಟರ್ ಇದ್ದಾರೆ. ಇವರು ನಮ್ಮ ಮೂರನೇ ಸಿಸ್ಟರು. ಮಾಲಾ ಫೇಶಿಯಾಗೆ ಏನು ಕಪ್ಪ ಬಂದಿರೋದು ಅಂದರೆ, ಸುದೀಪ್ ಸರ್ದು ಪರ್ಚೇಸಿಂಗ್ ಅಂತೂ ಅಲ್ವೇ ಅಲ್ಲ. ಹೊಸ್ದಾಗಿ ರಿಲೀಸ್ ಆಗಿರೋದು ಮ್ಯಾಕ್ಸ್ ಫಿಲಿಮ್ ನೋಡೋಣ ಅಂತ ನಾವು ಮಾಲಾಗೆ ಬಂದಿದ್ದೀವಿ. ಮಾಲಾ ಫೇಶಿಯಾಗಿ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಇದೇ ಪಾರ್ಕಿಂಗ್ ಏರಿಯಾ. ನೋಡಿ, ಪಾರ್ಕಿಂಗ್ ಎಲ್ಲ ಎಷ್ಟು ಬೇಕಾದರೂ ಕಾರ್ ನಿಲ್ಲಿಸ್ಬೋದು, ಎಷ್ಟು ಬೇಕಾದರೂ ಗಾಡಿ ನಿಲ್ಲಿಸ್ಬೋದು. ಹೊರಗಡೆ ನೋಡಿ ಎಷ್ಟು ಚೆನ್ನಾಗಿದೆ ಎಂಟ್ರೆನ್ಸ್. ಇದು ಎಂಟ್ರೆನ್ಸ್ಗೆ ಹೋಗ್ತಾ ಇದ್ದೀವಿ. ನಿಮಗೆ ಗೊತ್ತಲ್ಲ, ಮೊದಲೇ ಎಂಟ್ರೆನ್ಸ್ಗೆ ಹೋದರೆ ಫಸ್ಟು ನಾವು ಬ್ಯಾಗ್ನೆಲ್ಲ ಚೆಕ್ ಮಾಡಿಸ್ಬೇಕು. ಯಾಕಂದರೆ ಎಲ್ಲರದ್ದು ಪ್ರತಿಯೊಬ್ಬರದ್ದು ಬ್ಯಾಗ್ ಚೆಕ್ ಮಾಡ್ತಾರೆ. ಹಾಗಾಗಿ ನಾವು ಇದ್ರೊಳಗಡೆ ಆ ಮಿಷಿನ್ ಒಳಗಡೆ ಹಾಕಿದ್ರೆ ಹೊರಗಡೆ ಬರುತ್ತಿದೆಯಲ್ಲ, ನಿಮಗೆಲ್ಲ ಗೊತ್ತಿರೋದೆ. ಆದರೂ ನಾನು ವ್ಲಾಗ್ ಮಾಡಬೇಕಾದ್ರೆ ಇದನ್ನೇ ಹೇಳಬೇಕಲ್ವಾ, ಹಾಗಾಗಿ ನಾನು ಹೇಳ್ತಾ ಇದ್ದೀನಿ. ನೋಡಿ, ಇವಾಗ ಈ ಕಡೆ ಬಂತು ಬ್ಯಾಗು. ತೊಗೊಳ್ತೀವಿ ನಾನು, ನಮ್ಮ ತಂಗಿ, ನಮ್ಮ ಸಿಸ್ಟರ್. ಇವರು ಮುಂದೆ ಹೋಗ್ತಾ ಇದ್ದಾರಲ್ಲ, ಇವರು ನಮ್ಮ ಸಿಸ್ಟರು. ನಮ್ಮ ತಂಗಿ ಮಗಳು ಬಂದು ಬೇಗ ಲೇಟ್ ಆಗುತ್ತೆ ಮೂವಿಗೆ ಅಂತ ಅವಳೇ ಗಾಡಿಯಲ್ಲಿ ಕರ್ಕೊಂಬಂದು ನಮ್ಮ ತಂಗಿ ಮನೆಗೆ ಹೋಗಿ ಅಲ್ಲಿಂದ ನಮ್ಮ ತಂಗಿಯರ ಯಜಮಾನ್ರು, ನಮ್ಮ ಯಜಮಾನ್ರು, ಮಕ್ಕಳು ಎಲ್ಲರೂ ಸೇರಿಕೊಂಡು ಹೋದ್ವಿ. ನಿಮಗೇನು ಬೇಕು ಎಲ್ಲ ಪ್ರತಿಯೊಂದು ಇಲ್ಲಿ ಸಿಗುತ್ತೆ ಫ್ರೆಂಡ್ಸ್. ನೋಡಿ, ನಾವು ಎಂಟ್ರೆನ್ಸ್ಗೆ ಈಗ ಹೊರಗಡೆ ಹೋಗ್ತಾ ಇದ್ದೀವಿ. ನಾವು ಆದರೂ ಫುಲ್ಲು ಕ್ಲೀನಾಗಿ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ, ಯಾಕಂದರೆ ನಾವು ಲೇಟ್ ಆಗ್ತಾಯಿದೆ. 1:15 ಶೋ ಇರೋದು, ಹಾಗಾಗಿ ನಾವು ಬೇಗ ಹೋಗ್ತಾ ಇದ್ದೀವಿ. ಹಾಗಾಗಿ ಬೇಗ ನಾವು ಕ್ಲೀನಾಗಿ ಇನ್ನೂ ವಿಡಿಯೋ ಮಾಡೋಕ್ಕಾಗ್ತಾಯಿಲ್ಲ. ಎಷ್ಟು ಸಾಧ್ಯನೋ ಅಷ್ಟು ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋನ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಎಲ್ಲರೂ ಸಪೋರ್ಟ್ ಮಾಡಿ. ಮೇಲ್ ನೋಡಿ ಫ್ರೆಂಡ್ಸ್, ಹೇಗಿದೆ, ಎಷ್ಟು ಚೆನ್ನಾಗಿದೆ ನೋಡಿ. ಮೇಲೆಲ್ಲ ಲೈಟಿಂಗ್ಸ್ ನೋಡಿ ಹೇಗಿದೆ. ನಾವು ಕ್ರಿಸ್ಮಸ್ ಟೈಮಲ್ಲಿ ಹೋಗಿದ್ದಿತ್ತು, ಹಾಗಾಗಿ ಕ್ರಿಸ್ಮಸ್ ಎಲ್ಲ ಡೆಕೋರೇಟ್ ಮಾಡಿದ್ದಾರೆ ನೋಡಿ. ಇಲ್ಲಿ ಎಲ್ಲ ಒಳಗಡೆ ನೋಡಿ ಹೇಗಿದೆ ನೋಡಿ, ಎಷ್ಟು ತುಂಬ ಚೆನ್ನಾಗಿದೆ. ಇಲ್ಲಿ ನೀವು ಬೊಂಬೆಗಳು ತೊಗೊಂಡು ಟಾಯ್ಸ್ ತೊಗೊಳ್ಬೋದು. ಪ್ರತಿಯೊಂದು ಫ್ರೆಂಡ್ಸ್, ಇಂಥದಂತ ಏನಿಲ್ಲ, ಪ್ರತಿಯೊಂದು ಸಿಗುತ್ತೆ ನಿಮಗೆ. ಏನಿಲ್ಲ ಅಂತ ಅನ್ನೋ ಹಾಗಿಲ್ಲ. ಎಲ್ಲಿದೆಯಾ? ನಾವು ಪರ್ಚೇಸಿಂಗ್ ಅಂತ ಏನು ಹೋಗಿರಲಿಲ್ಲ, ನಾವು ಫಿಲಿಮ್ಗಂತ ಹೋಗಿದ್ದು. ನೋಡಿ, ಹೋಗ್ತಾ ಇದ್ದೀವಿ. ಯಾಕಂದರೆ ಬೇಗ ಫಿಲಿಮು ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ನಾವು ಬೇಗ ಎಲ್ಲ ಸ್ವಲ್ಪ ರೆಡಿಯಾಗಿ ಬರೆಸ್ಕೊಂಡು, ನಮ್ಮದು ಲೇಟ್ ಆಯಿತು, ಹಾಗಾಗಿ ಬೇಗ ಹೋಗೋಣ ಅಂತ ಬೇಗ ಹೋಗ್ತಾ ಇದ್ದೀವಿ. ಬನ್ನಿ ಗೈಸ್, ನಮ್ಮ ಜೊತೆ ನೀವು ಎಲ್ಲ ಬನ್ನಿ. ಮಾಲಾ ಫ್ರೆಶ್ ಎಲ್ಲ ಫಟಾಫಟ್ ಅಂತ ಒಂದು ರೌಂಡ್ ಎಲ್ಲ ನೋಡ್ಕೊಂಬರೋಣ. ಎಲ್ಲಿ ಹಾಂ? ಅಲ್ಲಿ ಸ್ವಲ್ಪ ಫಸ್ಟ್ ಫ್ಲೋರಾ ಸೆಕೆಂಡ್ ಫ್ಲೋರಾ ಅಂತ ಸ್ವಲ್ಪ ಮಿಸ್ ಆಗಿತ್ತು, ಹಾಗಾಗಿ ಫೋನ್ ಮಾಡಿ ಕರಿತಾ ಇದ್ದೀವಿ. ಬನ್ನಿ ಬೇಗ, ನಾವು ಮೂವಿ ಹತ್ರ ಇರ್ತೀವಿ ಅಂತ ಕರೆದ್ವಿ. ಅವ್ರ ಹಿಂದೆ ಬರ್ತಾ ಇದ್ದಾರೆ, ನಾವು ಹೋಗ್ತಾ ಇದ್ದೀವಿ. ನಾನು, ನಮ್ಮ ಸಿಸ್ಟರು ಹೋಗ್ತಾ ಇದ್ದೀವಿ. ನೋಡಿ ಗೈಸ್, ಹೇಗಿದೆ ಮೇಲೆಲ್ಲ, ಚೆನ್ನಾಗಿದೆ ಅಲ್ಲ? ಎಲ್ಲ ಚೆನ್ನಾಗಿದೆ. ಇಲ್ಲಿ ಪ್ಲೇಸು ತುಂಬ ಚೆನ್ನಾಗಿದೆ. ಇನ್ನೂ ತುಂಬ ಪ್ಲೇಸ್ ಇದೆ, ಬನ್ನಿ ಬೇಗ ಬೇಗ ನೋಡ್ಕೊಂಬರೋಣ ಗೈಸ್. ನೋಡಿ ಗೈಸ್, ಬಾಯ್ಸ್ದು ಡ್ರೆಸ್ಸು ಸೆಲೆಕ್ಟ್ ಮಾಡೋಗಿದ್ರೆ ಈ ಕಡೆ ಮಾಡ್ಬೋದು. ಇನ್ನೂ ಇದೆ, ಇದೊಂದೇ ಅಲ್ಲ, ಇನ್ನೂ ಇದೆ, ಬೇಕಾದಷ್ಟಿದೆ. ಅಂಗಡಿಗಳಿಗೇನು ಕಡಿಮೆ ಇಲ್ಲ, ತುಂಬಾ ಅಂಗಡಿಗಳಿದೆ. ನೋಡಿ ಫ್ರೆಂಡ್ಸ್, ಎಲ್ಲಿ ನೋಡಿದ್ರು ಕಲರ್ ಕಲರ್ ಲೈಟ್ಸು, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ? ನಿಮಗೂ ಇಷ್ಟ ಆಯಿತಾ ನಾನು ಮಾಡಿರೋ ವಿಡಿಯೋ? ಇಷ್ಟ ಆಗಿದ್ರೆ ಕಮೆಂಟಾಗಿ ಹೇಳ್ತೀನಿ. ಹಿಂದಿನ ಬ್ಲಾಗಲ್ಲಿ ನಾನು ಮಾಲಾ ಫೇಶಿಯಾದು ಸ್ವಲ್ಪ ಶಾರ್ಟ್ ವಿಡಿಯೋ ಹಾಕಿದ್ದೆ ಅಷ್ಟೇ.
ಹಾಗಾಗಿ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ ಪೂರ್ತಿ ವಿಡಿಯೋ ಅಂತ ಹೇಳಿದೆ. ಹಾಗಾಗಿ ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಎಲ್ಲರೂ ನೋಡಿ, ಎಲ್ಲರೂ ಸಪೋರ್ಟ್ ಮಾಡಿ. ನಾವು ಏನು ಪರ್ಚೇಸಿಂಗ್ ಮಾಡೋಕ್ಕೆ ಹೋಗ್ತಾ ಇಲ್ಲ ಗೈಸ್, ನಾವು ಹೋಗ್ತಾ ಇರೋದು ಫಿಲಿಮ್ಗೆ ಹೋಗ್ತಾ ಇರೋದು, ಮೂವಿಗೆ. ನಮ್ಮ ಸಿಸ್ಟರು ಶೋ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಬೇಗ ಬೇಗ ಹೋಗ್ತಾ ಇದ್ದಾರೆ. ನಾವು ಹೋಗ್ತಾ ಇದ್ವಿ ಬೇಗ ಬೇಗ. ಈ ಕಡೆ ನೋಡಿ ಗಾಯ್ಸ್, ಬೇಬಿ ಫಾರೆಸ್ಟ್ ಇದೆ ಈ ಕಡೆ. ನಾವು ಮೇಲೆ ಹೋಗ್ತಾ ಇದ್ದೀವಿ ಇನ್ನು. ನೋಡಿ ಫ್ರೆಂಡ್ಸ್, ಹೋಟೆಲ್ಲು ಎಷ್ಟು ಚೆನ್ನಾಗಿದೆ ಅಂತ. ನೀವು ಲಂಚು, ಬ್ರೇಕ್ಫಾಸ್ಟು ಎಲ್ಲ ತಿನ್ಬೋದು ಇಲ್ಲಿ. ಏನು ಬೇಕೋ ಎಲ್ಲ ತಿನ್ಕೊಬೋದು ಇಲ್ಲೇ. ಆದರೆ ಫ್ರೆಂಡ್ಸ್, ಮಾಲ್ಗಳಲ್ಲಿ ನಿಮಗೆ ಗೊತ್ತಲ್ಲ, ತುಂಬ ಕಾಸ್ಟ್ಲಿ ರೇಟ್ ಇರುತ್ತೆ. ಎಲ್ಲ ನಾವೇನೇ ತೊಗೊಂಡ್ರು ಏನೇ ತಿಂದರೂ ತುಂಬಾ ಕಾಸ್ಟ್ಲಿ. ನೋಡಿ ಫ್ರೆಂಡ್ಸ್, ಎಷ್ಟು ಸುಂದರವಾಗಿದೆ ನೋಡೋಕ್ಕೆ. 2 ಕಣ್ಣು ಸಾಲದು ಅಷ್ಟು ಚೆನ್ನಾಗಿದೆ. ನೋಡಿ ಎಷ್ಟು ಚೆನ್ನಾಗಿದೆ. ಮಾಲ್ ಆಫ್ ಏಷಿಯಾ ತುಂಬ ಚೆನ್ನಾಗಿದೆ. ಇಲ್ಲೂ ಕೂಡ ಟಾಯ್ಸ್ಗಳಿದೆ. ಯಾವ ಟಾಯ್ಸ್ ಬೇಕೋ ಸೆಲೆಕ್ಟ್ ಮಾಡ್ಕೊಳ್ಬೋದು. ಮಕ್ಕಳನ್ನ ಕರ್ಕೊಂಡು ಹೋಗ್ಬಿಟ್ಟಂತೂ ಆ ಟಾಯ್ಸ್ ಬೇಕು, ಈ ಟಾಯ್ಸ್ ಬೇಕು ಅಂತ ಗಲಾಟೆ ಮಾಡ್ತಾರೆ. ನಮ್ಮ ತಂಗಿ ಪಾಪು ಬಂದಿದ್ದು ಅದು ಚಿಕ್ಕದು, ಹಾಗಾಗಿ ಅದೇನು ಅಷ್ಟಾಗಿ ಆಟ ಮಾಡ್ತಾಯಿಲ್ಲ ಪಾಪು. ತಂಗಿ ಪಾಪು ಇದೆ ಫ್ರೆಂಡ್ಸ್. ಅದು ಎಷ್ಟು ನಾಟಿ ಗರ್ಲ್ ಗೊತ್ತಾ, ಅದು ಸಖತ್ ನಾಟಿ. ಅದು ಬರ್ತಾ ಇದೆ. ಅದನ್ನು ತೋರಿಸ್ತೀನಿ ನಾನು ನಮ್ಮ ಚಿನ್ನಿಮನ. ಈಗ ಮೂವಿ ನೋಡೋಕ್ಕೆ ಒಳಗಡೆ ಹೋಗ್ತಾ ಇದ್ದೀವಿ. ಸ್ಟಾರ್ಟ್ ಆಗ್ತಾ ಇದೆ ಇನ್ನೇನು ಮೂವಿ. ಈಗ ಒಳಗಡೆ ಹೋಗ್ತಾ ಇದ್ದೀವಿ. ನನಗೆ ಎಷ್ಟಾಗುತ್ತೋ ಅಷ್ಟು ನಾನು ವಿಡಿಯೋ ಮಾಡಿದ್ದೀನಿ ಗಾಯ್ಸ್. ಎಲ್ಲರೂ ಈ ವಿಡಿಯೋನ ತಪ್ಪದೆ ಮಿಸ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ. ಇನ್ನೂ ಸ್ಟಾರ್ಟ್ ಆಗಿಲ್ಲ, ಒಳಗಡೆ ಹೋಗಿದ್ದೀವಿ. ಇನ್ನೂ ಸ್ಟಾರ್ಟ್ ಆಗೋಕ್ಕೆ ಸ್ವಲ್ಪ ಟೈಮ್ ಇದೆ. ಆದರೆ ನಾನು ಫಿಲಿಮ್ ಎಲ್ಲ ನಾನು ವಿಡಿಯೋ ಮಾಡೋಕ್ಕಾಗಲ್ಲ ಫ್ರೆಂಡ್ಸ್, ಯಾಕಂದರೆ ಅಲ್ಲಿ ತುಂಬ ಅಬ್ಜೆಕ್ಷನ್ ಇದೆ. ಯಾಕಂದರೆ ಹೊಸ ಫಿಲಿಮ್ ಅಲ್ವಾ, ಹಾಗೆಲ್ಲ ನಾವು ಮಾಡೋ ಹಾಗಿಲ್ಲ. ಸ್ವಲ್ಪ ಸುದೀಪ್ ಸರ್ ಅವ್ರದ್ದು ಸ್ವಲ್ಪ ಕ್ಯಾಪ್ಚರ್ ಮಾಡ್ತೀನಿ ಅಷ್ಟೇ, ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲ್ಲ. ಈಗ ನಮ್ಮ ಚಿನಿಮಾನ್ ತೋರಿಸ್ತೀನಿ ನೋಡಿ. ಇಲ್ಲಿದ್ದಾಳೆ ಬಂದ್ಬಿಟ್ಲು ನಮ್ಮ ಚಿನಿಮಾ. ಈಗ ಇಂಟರ್ವೆಲ್ಗೆ ಹೊರಗಡೆ ಬಂದು ಸ್ನ್ಯಾಕ್ಸ್ ತಿನ್ನೋಣ ಅಂತ ಬರ್ತಾ ಇರ್ತೀವಿ. ಸ್ನ್ಯಾಕ್ ಎಲ್ಲ ತಿಂದು ಮತ್ತೆ ಫಿಲಿಮ್ ನೋಡೋಕ್ಕೆ ಒಳಗಡೆ ಹೋಗಬೇಕು. ನಮ್ಮ ಚಿನ್ನಿಮ್ಮ ಇರೋದ್ರಿಂದ ನಾವು ಸ್ಲೀಪಿಂಗ್ ಸೀಟ್ ಮಾಡಿದ್ವಿ, ಅಂದರೆ ಮನಿಕೊಂಡು ನೋಡ್ಬೋದು. ಯಾಕಂದರೆ ನಮ್ಮ ಚಿನ್ನಿಮ್ಮನೂ ಮನಿಕೊಂತಾಳಲ್ವ. ಈಗ ಸುದೀಪ್ ಸರ್ ಬರ್ತಾರೆ, ನೋಡ್ಕೊಂಬರೋಣ ಬನ್ನಿ. ಟೀಮ್ನವ್ರ ಜೊತೆ ನೀನು ಕಾಪಾಡಬೇಕು ಅಂತ ಮುಟ್ಟಾಳಂತ ಹಂಗೆ ಅನ್ಕೋ. ಅಶೋಕ್ ನಿಮ್ಮ ಅಪ್ಪನ ಶೂಟ್ ಮಾಡ್ತಾನೆ ಸುಂದರ್ ನಿನ್ನ. ಸ್ವಲ್ಪ ಮಾಡಿದ್ದೀನಿ ಫ್ರೆಂಡ್ಸ್, ಜಾಸ್ತಿ ಮಾಡೋ ಹಾಗಿಲ್ಲ. ನಮ್ಮ ಚಿನ್ನಿಮ್ಮ ಆರಾಮಾಗಿ ಫಿಲಿಮ್ ನೋಡಿದ್ಲು. ನಾವೆಲ್ಲಿ ಗಲಾಟೆ ಮಾಡ್ತಾಳೋ ಅಂತ ನಮಗೂ ಭಯ ಆಗಿತ್ತು. ಫಿಲಿಮ್ ನೋಡೋಕೆ ಬಿಡ್ತಾಳೋ ಇಲ್ವೋ ಅನ್ನೋದು ಭಯ ಆಗಿತ್ತು. ಆದರೆ ಚಿನಿಮಾ ಏನೂ ತೊಂದರೆ ಮಾಡಲಿಲ್ಲ. ಆರಾಮ್ಸೆ ಫಿಲಿಮ್ ನೋಡಿಕೊಂಡು ತಿಂಡಿ ತಿನ್ಕೊಂಡು ಆಟ ಆಡ್ಕೊಂಡಿದ್ಲು. ಮಾಲ್ ಆಫ್ ಏಷಿಯಾ ವಿಡಿಯೋ ಈಗ ಅಪ್ಲೋಡ್ ಮಾಡ್ತಾಯಿದ್ದೀನಿ ಅಂತ ದಯವಿಟ್ಟು ಬೇಜಾರು ಮಾಡ್ಕೊಬೇಡಿ. ಯಾಕಂದರೆ ನನಗೆ ಆಗ ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಆ ವಿಡಿಯೋ ಎಲ್ಲ ಹಾಗೆ ಇಟ್ಕೊಂಡಿದ್ದೆ, ಮಾಡೋಣ ವಿಡಿಯೋ ಅಂತ. ನನಗೆ ಸ್ವಲ್ಪ ಒತ್ತಡದಿಂದ ನನಗೆ ಮಾಡೋಕ್ಕಾಗಲಿಲ್ಲ. ಈಗ ನಮ್ಮ ಚಿನಿಮಾ ಬರ್ತಾಳೆ ನೋಡಿ, ಹೇಗೆ ಬರ್ತಾಳೀಗ ನೋಡೆ ನಮ್ಮ ಚಿನಿಮಾ. ನೋಡಿ ಎಲ್ಲರೂ ನೋಡಿ ನಮ್ಮ ಚಿನಿಮಾನ. ನಮ್ಮ ತಂಗಿ ಪಾಪು ಇದು. ನಮ್ಮ ತಂಗಿ ಪಾಪುಗೆ ಫೋಟೋ ತೆಗೆಸ್ಕೊ ಹೋಗಪ್ಪ, ಅಲ್ಲಿ ನಿಂತ್ಕೊ ಅಂತ ಹೇಳ್ತಾ ಇದ್ದೀವಿ. ಅದು ಹೋಗ್ತಾ ಇದೆ ಫೋಟೋ ತೆಗೆಸ್ಕೊಳ್ಳೋಕ್ಕೆ ನಮ್ಮ ಚಿನ್ನಿಮಾ. ನೋಡೋದಲ್ಲ ಫ್ರೆಂಡ್ಸ್, ಮಾಲ್ ಆಫ್ ಏಷಿಯಾನ ಎಷ್ಟು ಚೆನ್ನಾಗಿದೆ ಅಂತ.
ನಾವೆಲ್ಲ ಕರೆಯೋದು ಪ್ರೀತಿಯಿಂದ ನಮ್ಮ ಚಿನ್ನಿಮನ ಗುಂಡಮ್ಮ ಅಂತ ಕರಿತೀವಿ, ಗುಂಡಮ್ಮ ಅಂತ ಕರಿತೀವಿ ಪ್ರೀತಿಯಿಂದ, ಪೆಟ್ ನೇಮು ಅದಕ್ಕೆ. ನೋಡಿ ಗೊಂಬೆ ಹತ್ರ ನಿಂತ್ಕೊಂಡಿದೆ, ತೋರಿಸ್ತಾ ಇದೆ, ಅದು ಏನು ಇಷ್ಟು ಉದ್ದ ನಿಂತಿದೆ ಅಂತ ಮಗು ನೋಡ್ತಾ ಇದೆ. ಎತ್ಕೊಂಡ್ಬರ್ತಾ ಇದ್ದೀವಿ. ಓಕೆ ಫ್ರೆಂಡ್ಸ್, ನಾವಿವಾಗ ಮೂವಿ ಎಲ್ಲ ನೋಡಿದ್ದಾಯಿತು, ಎಂಜಾಯ್ ಮಾಡಿದ್ದಾಯಿತು. ನಾವಿವಾಗ ಹೊರಗಡೆ ಬರ್ತಾ ಇದ್ದೀವಿ. ತುಂಬಾ ಚೆನ್ನಾಗಿತ್ತು ಮೂವಿ, ಮ್ಯಾಕ್ಸ್ ಫಿಲಿಮ್ ಮೂವಿ ತುಂಬಾ ಚೆನ್ನಾಗಿತ್ತು. ನೋಡಿಕೊಂಡು ಹೊರಗೆ ಹೋಗ್ತಾ ಇದ್ದೀವಿ ಎಲ್ಲ. ನೋಡಿ ಗಾಯ್ಸ್, ನಮ್ಮ ತಂಗಿ ಮಗಳು ಮತ್ತು ನನ್ನ ಮಗ ನಾವು ಎಲ್ಲರೂ ಹೊರಗೆ ಹೋಗ್ತಾ ಇದ್ದೀವಿ. ಫಿಲಿಮ್ ಎಲ್ಲ ಮುಗೀತು. ಇವನು ನಮ್ಮ ದೊಡ್ಡ ಮಗ, ಮೆರೂನ್ ಕಲರ್ ಶರ್ಟ್ ಹಾಕ್ಕೊಂಡಿದ್ದೀನಲ್ಲ, ಅವನು ನಮ್ಮ ಮಗ, ದೊಡ್ಡ ಮಗ. ಮಾಲಾ ಫೇಶಿಯಲ್ ನಿಮ್ಗೆ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ಹೇಳಿ ಫ್ರೆಂಡ್ಸ್. ನೀವು ಹೋಗಿ ಬನ್ನಿ, ನಿಮಗೇನು ಬೇಕೋ ಪ್ರತಿಯೊಂದು ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲ ತುಂಬಾ ಚೆನ್ನಾಗಿದೆ, ವೆರೈಟೀಸು ಇದೆ. ಯಾವ ವೆರೈಟೀಸ್ ಬೇಕು ಎಲ್ಲ ರೀತಿ ಇದೆ, ನಿಮಗೆ ಬ್ರ್ಯಾಂಡೆಡು ಎಲ್ಲ ತುಂಬ ಚೆನ್ನಾಗಿದೆ. ನೀವು ಹೋಗಿ ಅಲ್ಲಿ ಏನು ಬೇಕೋ ಅದನ್ನು ಪರ್ಚೇಸ್ ಮಾಡ್ಕೊಂಡು ಬರ್ಬೋದು. ಓಕೆ ಗಾಯ್ಸ್, ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನೋಡಿದ್ರಲ್ಲ ಫ್ರೆಂಡ್ಸ್, ಮಾಲಾ ಫೇಶಿಯಲ್ ಹೇಗೆ ಅನ್ನಿಸ್ತು ನಿಮಗೆ, ಹೇಗಿದೆ? ಮೂವಿ ಎಲ್ಲ ನೋಡಿಕೊಂಡು ಹೋಗ್ತಾ ಇದ್ದೀವಿ ಫ್ರೆಂಡ್ಸ್ ಮನೆಗೆ. ಇವತ್ತಿನ ಬ್ಲಾಗ್ ಇದಾಗಿತ್ತು. ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿದ್ರೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರು ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಫ್ರೆಂಡ್ಸ್.